ಪತ್ರಕರ್ತರಿಗೆ ಜಾಕೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕೋಡಿಯಲ್ಲಿ. ಕಾರಣ ಏನು ಅಂತಂದರೆ ಈ ಮಳೆಗಾಲ ಇರೋದ್ರಿಂದಾಗಿ ಮಳೆಗಾಲದಲ್ಲಿ ಪತ್ರಕರ್ತರ ಕಷ್ಟವನ್ನು ಗಮನಿಸಿ ಈ ರೀತಿಯ ಒಂದು ಕಾರ್ಯಕ್ರಮ ಜಾಕೆಟ್ ವಿತರಣೆ. ಎಲೆಕ್ಟ್ರಾನಿಕ್ ಮೀಡಿಯಾ ಅಸೋಸಿಯೇಷನ್ ಇಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಚಿಕ್ಕೋಡಿ ಜಿಲ್ಲಾ ಘಟಕ ವತಿಯಿಂದ ಇವತ್ತು ಪ್ರವಾಸಿ ಮಂದಿರದಲ್ಲಿ ಚಿಕ್ಕೋಡಿ ಪತ್ರಕರ್ತರಿಗೆ ಜಾಕೆಟ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಎಸ್ ಸಂಪಗಾವಿ ಮಾತನಾಡಿ ಪ್ರತಿಯೊಬ್ಬರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಪತ್ರಕರ್ತರ ಕಷ್ಟ ಸುಖಗಳನ್ನು ಯಾರು ಕೇಳುವವರಿಲ್ಲ. ಸದ್ಯ ಮಾನ್ಸೂನ್ ಇರೋದ್ರಿಂದಾಗಿ ಮಳೆಗಾಳಿ ಎನ್ನದೇ ಪತ್ರಕರ್ತರು ಓಡಾಡ್ತಾರೆ, ಕೆಲಸವನ್ನು ಮಾಡ್ತಾರೆ. ಸೊ ಹಂಗಾಗಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಸಂಭಾವಿ ಸರ್ ಅವರಿಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಪಾಪ ಅವರು ದುಡಿಯುವ ಸಮಯದಲ್ಲಿ ಎಲ್ಲ ಕೋರ್ಟ್ ಕೇಸ್ ಎಲ್ಲ ಬಿಟ್ಟು ಬಂದಿದ್ದಾರೆ. ಅದೇ ರೀತಿ ನಮ್ಮ ಅಲ್ಲಮ್ಮ ಪ್ರಭು ಅನ್ನೋ ಪರವಾಗಿ ವೆಲ್ಕಮ್ ಹೇಳ್ತೇನೆ. ಮತ್ತ ಇನ್ನು ನೆಕ್ಸ್ಟ್ ಏನಂತಂದ್ರೆ ಚಿಕ್ಕೋಡಿ ನಮ್ಮ ಪತ್ರಕರ್ತರಿಗೆ ಒಂದು ಸಂಘಟನೆ ಆಗ್ಬೇಕು, ಒಂದು ಒಳ್ಳೆ ಒಂದು ಅಸೋಸಿಯೇಷನ್ ಇರ್ಬೇಕಂತ ಸುಮಾರು ನಾನು ಈಗ ಪಾಡ್ತಾ ಇದ್ದೀನಿ. ಒಂದು ಸಂಘಟನೆ ಮಾಡ್ಬೇಕು. ನಾವು ಹಲವಾರು ನಮ್ದು ಈಗ ಸಂಜು ಆಗಿರ್ಬೋದು, ಉಳಿದವರೆಲ್ಲ ನಮ್ಮ ಹಿರಿಯರು ಏನದಾರ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದೀವಿ ಏನಂತ ಇಲ್ಲಿ ಒಂದು ಸಂಘಟನೆ ಮಾಡೋಣ ಅಂತ. ಮುಂದೆ ನಾವು ಫ್ರೀ ಚೆಕಪ್ ಅನ್ನೋದು ಇಟ್ಕೊಳ್ಳೋ ಒಂದು ಕಾರ್ಯಕ್ರಮ ಐತಿ. ಮುಂದಿನ ದಿನ ಚರ್ಚೆ ಮಾಡಿ ಅದನ್ನು ಕೂಡ ಮಾಡ್ತೇವೆ ಅಂತ ಅಂದಾಗ ನಮಗೂ ಕೂಡ ಖುಷಿ ಇರ್ತದಾಗ ಕಾರ್ಯಕ್ರಮ